ಯಾಕ್ರಿ ಸಿದ್ದರಾಮಯ್ಯನವರೇ, ನಿಮಗೂ ಅಲ್ಪಸಂಖ್ಯಾತರ ಮೇಲೆ ಈ ರೀತಿ ಮಾಡಿದ್ದು ಸರಿ ಅನ್ಸುತ್ತಾ? ಇತಿಹಾಸದಲ್ಲಿ ಮೀರ್ ಸಾದಿಕ್ ಮಾಡಿದ್ದನಂತೆ ನೀವು ಕೂಡ ಅಲ್ಪಸಂಖ್ಯಾತರ ಭಾವನೆಗಳ ಜೊತೆ ಆಟವಾಡಿದ್ರಿ. ಯಾವಾಗ ಕಾಂಗ್ರೆಸ್ ಪಕ್ಷ ರಂಜಾನ್ ಹಬ್ಬದ ಉಡುಗೊರೆಯನ್ನ ಕೊಡುತ್ತೇವೆ ಎಂಬ ನೆಪವೊಡ್ಡಿ ಒಂದು ಬಾರಿ ಟಿಕೆಟ್ ನೀಡದೆ ಮನನೋಯಿಸುವುದು, ಇನ್ನೊಂದು ಬಾರಿ ಮನ ಒಲಿಸಿಕೊಂಡು ಮತ್ತೆ ನಮ್ಮನ್ನ ಓಟ್ ಹಾಕಿ ಗೆಲ್ಲಿಸಿ ಎಂದು ಬಳಸಿಕೊಳ್ಳುವುದು. ಯಾಕ್ರಿ ಸಾದಿಕ್ರವರೇ, ನಿಮಗೆ ಬೇರೆ ಕೆಲಸ ಏನು ಇರಲಿಲ್ವಾ? ಮೊದಲು ನಾನು ಎಲೆಕ್ಷನ್ಗೆ ನಿಲ್ಲುತ್ತೇನೆ, ನಾಮಪತ್ರವನ್ನ ಹಿಂಪಡೆಯೋದಿಲ್ಲ ಎಂದು ಹೇಳಿ ಇದು ಒಂದು ರೀತಿಯ ಅಹಿಂದ್ ವರ್ಗದವರ ಭಾವನೆಗಳ ಜೊತೆ ಕಾಂಗ್ರೆಸ್ ಪಕ್ಷ ಆಟವಾಡಿದಂತಾಗಿದೆ. ಇನ್ನು ಮೇಲೆ ಸಾದಿಕ್ ಪೈಲ್ವಾನ್ ಎನ್ನುವ ಬದಲು ಮೀರ್ ಸಾದಿಕೆ ಎಂದೇ ಹೆಸರಿಡಲಾಗುತ್ತದೆ. ಜನರಿಗೆ ಮೋಸ ಮಾಡಿದ ಸಾದಿಕ್. ಅಲ್ಪಸಂಖ್ಯಾತರು ಅಂದ್ರೆ ಏನು ಅಂದುಕೊಂಡಿದ್ದೀರಿ? ಕುತೂಹಲ ಮೂಡಿಸಿದ ದಾವಣಗೆರೆಯ ಬೈ ಎಲೆಕ್ಷನ್ ಎಲ್ಲರ ಗಮನವನ್ನ ತಲೆಬುಡ ಮಾಡಿದ ಕಾಂಗ್ರೆಸ್. ನಮಸ್ಕಾರ, ನಾನು ಎಂಎಂ ನದಾಫ್. ಹೌದು ವೀಕ್ಷಕರೇ, ಶಾಮ್ನೂರ್ ಅವರು ಮರಣ ಹೊಂದಿದ ಬಳಿಕ ದಾವಣಗೆರೆ ಬೈ ಎಲೆಕ್ಷನ್ ನಡೆಸಲು ಮುಂದಾಗಿತ್ತು. ಅದರ ಅನ್ವಯವಾಗಿ ಅವರವರ ಪಕ್ಷದ ಅಭ್ಯರ್ಥಿಗಳನ್ನ ಘೋಷಿಸಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವರೇ ಎಂದು ಹೆಸರು ಹೇಳಿದ್ದರು. ಬಿಜೆಪಿ ಪಕ್ಷದಿಂದ ಟಿ ಶ್ರೀನಿವಾಸ್ ದಾಸರ್ ಕರಿಯಪ್ಪ ಆದರೆ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ನಿರ್ಣಯಗಳು ಹೊರಬಂದಿರಲಿಲ್ಲ. ಅಲ್ಪಸಂಖ್ಯಾತರ ಪೈಕಿ ಟಿಕೆಟ್ ಕೇಳಿದ್ದರಿಂದ ಕಾಂಗ್ರೆಸ್ ಪಕ್ಷದ ಯಾವುದೇ ಅಭ್ಯರ್ಥಿಗಳು ಹೆಸರನ್ನ ಘೋಷಣೆ ಮಾಡಿರಲಿಲ್ಲ. ಯಾವಾಗ ಕಾಂಗ್ರೆಸ್ ಪಕ್ಷ ರಂಜಾನ್ ಹಬ್ಬದ ಉಡುಗೊರೆಯನ್ನ ಕೊಡುತ್ತೇವೆ ಎಂಬ ನೆಪವೊಡ್ಡಿ ಶಾಮ್ನೂರ್ ಕುಟುಂಬದ ಮೊಮ್ಮಗನಾದ ಸಮರ್ಥ್ಗೆ ಟಿಕೆಟ್ ನೀಡಿ ಈತನೇ ನಮ್ಮ ಪಕ್ಷದ ಅಭ್ಯರ್ಥಿ ಎಂದು ಘೋಷಿಸಿದ್ರು. ಇದರಿಂದಾಗಿ ಮನನೊಂದ ಅಹಿಂದ್ ವರ್ಗದವರು ಇನ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡುವುದಿಲ್ಲ. ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣಕ್ಕೆ ಇಳಿದಿದ್ದಾರೆ. ಈ ಬಾರಿ ನಾವು ಸಾದಿಕ್ ಪೈಲ್ವಾನ್ನನ್ನೇ ಗೆಲ್ಲಿಸುತ್ತೇವೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಗೆಲ್ಲಿಸುವುದಿಲ್ಲ ಎಂದು ಪಣ ತೊಟ್ಟಿದ್ದ ಈ ವರ್ಗಕ್ಕೆ ಕಾಂಗ್ರೆಸ್ ಪಕ್ಷ ಜಾಲ ಹಾಕಿ ಬಂಡಾಯ ಅಭ್ಯರ್ಥಿಯಾಗಿದ್ದ ಸಾದಿಕ್ ಪೈಲ್ವಾನನ ಮನವೊಲಿಸಿಕೊಂಡಿದ್ದಾರೆ. ಇದು ಒಂದು ರೀತಿಯ ಅಹಿಂದ್ ವರ್ಗದವರ ಭಾವನೆಗಳ ಜೊತೆ ಕಾಂಗ್ರೆಸ್ ಪಕ್ಷ ಆಟವಾಡಿದಂತಾಗಿದೆ. ಅಲ್ಪಸಂಖ್ಯಾತರ ಓಟಿಗಾಗಿ ಅಷ್ಟೇ ನಾವು ಅವರನ್ನ ಹೇಗೂ ಬೇಕಾದರೂ ಮನವೊಲಿಸಿಕೊಳ್ಳಬಹುದು ಎಂದು ಮತ್ತೆ ಕಾಂಗ್ರೆಸ್ ಪಕ್ಷ ಸಾಬೀತುಪಡಿಸಿದೆ. ಆದರೆ ಅಹಿಂದ್ ವರ್ಗದವರ ನಂಬಿಕೆ ಮೇಲೆ ಮತ್ತೆ ಬರೆ ಎಳೆದಂತೆ ಮಾಡಿದ ಮುಸ್ಲಿಂ ನಾಯಕರ ಜಾಲ ಇದಾಗಿತ್ತು. ಯಾಕ್ರಿ ಸಿದ್ದರಾಮಯ್ಯನವರೇ, ನಿಮಗೂ ಅಲ್ಪಸಂಖ್ಯಾತರ ಮೇಲೆ ಈ ರೀತಿ ಮಾಡಿದ್ದು ಸರಿ ಅನ್ಸುತ್ತಾ? ಯಾಕೆ ಅವರ ಭಾವನೆಗಳ ಜೊತೆ ಈ ರೀತಿಯಾಗಿ ಆಟವಾಡುತ್ತಿದ್ದೀರಿ? ಒಂದು ಬಾರಿ ಟಿಕೆಟ್ ನೀಡದೆ ಮನನೋಯಿಸುವುದು, ಇನ್ನೊಂದು ಬಾರಿ ಮನ ಒಲಿಸಿಕೊಂಡು ಮತ್ತೆ ನಮ್ಮನ್ನ ಓಟ್ ಹಾಕಿ ಗೆಲ್ಲಿಸಿ ಎಂದು ಬಳಸಿಕೊಳ್ಳುವುದು. ಯಾಕೆ? ಅಲ್ಪಸಂಖ್ಯಾತರ ಅಂದ್ರೆ ನಿಮಗೆ ಆಟವಾಡುವ ವಸ್ತುಗಳೇ ಆದ್ರ? ಎಷ್ಟರ ಮಟ್ಟಿಗೆ ಈ ರೀತಿ ಮಾಡುವುದು ನೀವು ಸರಿ? ಈ ರೀತಿ ಅಲ್ಪಸಂಖ್ಯಾತರ ಭಾವನೆಗಳ ಜೊತೆ ಆಟವಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ ನಿಮಗೆ ಪಾಠ ಕಲಿಸಬೇಕಾಗುತ್ತದೆ. ಯಾಕೆ ಸಾದಿಕ್, ನಿಮ್ಮ ಮೇಲೆ ನಂಬಿಕೆ ಇಟ್ಟ ಜನರನ್ನ ಮೋಸಗೊಳಿಸಿದ್ರಿ? ಯಾಕ್ರಿ ಸಾದಿಕ್ ರವರೇ, ನಿಮಗೆ ಬೇರೆ ಕೆಲಸ ಏನು ಇರಲಿಲ್ವಾ? ಮೊದಲು ನಾನು ಎಲೆಕ್ಷನ್ಗೆ ನಿಲ್ಲುತ್ತೇನೆ, ನಾಮಪತ್ರವನ್ನ ಹಿಂಪಡೆಯೋದಿಲ್ಲ ಎಂದು ಹೇಳಿ ಮತ್ತೆ ಅದೇ ನಾಮಪತ್ರಕ್ಕೆ ಹಿಂಪಡೆದು ಕಾಂಗ್ರೆಸ್ನಲ್ಲಿ ಸೇರಿ ಮತ್ತೆ ಸಿದ್ದರಾಮಯ್ಯ ಅವರ ಜೊತೆ ಮೈತ್ರಿ ಮಾಡಿಕೊಂಡು ಜನರ ಭಾವನೆಗಳಿಗೆ ಮೋಸ ಮಾಡಿದ್ದೀರಿ. ಯಾಕೆ? ಅಲ್ಪಸಂಖ್ಯಾತರ ಭಾವನೆಗಳ ಜೊತೆ ನೀವು ಆಟ ಆಡಿದ್ದು ಸರಿ ಅನ್ಸುತ್ತಾ? ಇತಿಹಾಸದಲ್ಲಿ ಮೀರ್ ಸಾದಿಕ್ ಮಾಡಿದ್ದನಂತೆ ನೀವು ಕೂಡ ಅಲ್ಪಸಂಖ್ಯಾತರ ಭಾವನೆಗಳ ಜೊತೆ ಆಟವಾಡಿದ್ರಿ. ಈ ರೀತಿ ಮಾಡುವುದು ಸರಿಯಲ್ಲ. ಮುಸಲ್ಮಾನರು ಯಾವುದೇ ರೀತಿಯಲ್ಲಿ ಯಾವುದೇ ಪಕ್ಷಕ್ಕೆ ಯಾವುದೇ ರೀತಿಯಾಗಿ ಟಿಕೆಟ್ ಅನ್ನ ಕೇಳಿರಲಿಲ್ಲ. ಈ ಬಾರಿ ಏನೋ ಗೊತ್ತಿಲ್ಲ, ತಮಗೇನೋ ತಿಳಿದು ನಾವು ಕೂಡ ಈ ಬಾರಿ ಎಲೆಕ್ಷನ್ ನಲ್ಲಿ ನಿಲ್ಲಬೇಕು ಎಂದು ಹೇಳಿ 23 ಅಭ್ಯರ್ಥಿಗಳು ನಾಮಪತ್ರವನ್ನ ಕೂಡ ಸಲ್ಲಿಸಿದ್ರು. ಆದ್ರೆ ಅದಕ್ಕೂ ಹೆಚ್ಚಾಗಿ ಪೈಲ್ವಾನ್ ಅಂದೇ ಹೆಸರು ಆಗಿದ್ದ ಸಾದಿಕ್ ಅನ್ನ ಗೆಲ್ಲಿಸಲೇಬೇಕು. ಈ ಬಾರಿ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಅನ್ನ ಗೆಲ್ಲಿಸಲೇ ತರಬೇಕು ಎಂದು ಪಣ ತೊಟ್ಟಿದ್ದ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದ್ದಾರೆ ಮೀರ್ ಸಾದಿಕ್ ರವರು. ಅವರಿಗೆ ಇನ್ನು ಮೇಲೆ ಸಾದಿಕ್ ಪೈಲ್ವಾನ್ ಎನ್ನುವ ಬದಲು ಮೀರ್ ಸಾದಿಕೆ ಎಂದೇ ಹೆಸರಿಡಲಾಗುತ್ತದೆ. ಮತ್ತೆ ಇತಿಹಾಸದಲ್ಲಿ ಮೋಸ ಮಾಡಿದಂತಹ ಮೀರ್ ಸಾದಿಕ್ನಂತೆ ಇವರು ಕೂಡ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಮೋಸಗೊಳಿಸಿ ಮೀರ್ ಸಾದಿಕ್ನಂತೂ ಹೆಸರು ಪಡೆದಿದ್ದಾರೆ.
ಈ ಬಾರಿ ದಾವಣಗೆರೆಯ ಬೈ ಎಲೆಕ್ಷನ್ನಲ್ಲಿ ಮುಸಲ್ಮಾನರ ನಡೆ ಯಾವ ಕಡೆಯಾಗುತ್ತದೆ ಎಂಬುದು ಕೆಲವರ ಕುತೂಹಲ ನಡೆದಿದೆ. ಈ ಬಾರಿ ಎಸ್ಡಿಪಿಐ ಅಭ್ಯರ್ಥಿ ಅಶ್ರಫ್ ಕೊಡ್ಲಿಪೇಟೆ ಕಡೆ ಹೋಗುತ್ತಾರಾ ಅಥವಾ ಬಿಜೆಪಿ ಅಭ್ಯರ್ಥಿಯಾದ ಟಿ ಶ್ರೀನಿವಾಸ್ ಕಡೆ ವೋಟ್ ಮಾಡುತ್ತಾರಾ ಅಥವಾ ತಮ್ಮ ಮನ ಬಂದಂತೆಯೇ ತಮಗೆ ತಿಳಿದಂತೆಯೇ ವೋಟ್ ಹಾಕುತ್ತಾರಾ ಅಥವಾ ಅದರ ಜೊತೆಗೆಯೇ ನೋಟ ಓಟನ್ನ ಒತ್ತುತ್ತಾರಾ ಎಂಬುದು ನಾವು ನೀವು ಕಾದು ನೋಡಬೇಕಾಗಿದೆ. ರಾಜಕೀಯ ಪ್ರಜ್ಞೆ ಇಲ್ಲದ ಈ ಸಮಾಜ ಮುಂಬರುವ ಚುನಾವಣೆಯಲ್ಲಾದರೂ ಬುದ್ಧಿ ಕಲಿಸುತ್ತಾರಾ ಎಂದು ಜನರು ಕಾದು ನೋಡುತ್ತಿದ್ದಾರೆ. ಈ ಬಾರಿಯ ದಾವಣಗೆರೆ ಚುನಾವಣೆಯಲ್ಲಿ ಯುವಕರ ನಡೆ ಯಾವ ಕಡೆ ಹೋಗುತ್ತದೆ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಕೂಡಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿಕೊಳ್ಳಿ. ನಮಸ್ಕಾರ.